ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಭೇದಿಸ್ತಾ ಇರೋ ವ್ಯೂಹದಲ್ಲಿ ಸಿದ್ದರಾಮಯ್ಯನವರ ತಂಡಕ್ಕೆ ತಂಡವೇ ದಿವಾಳಿ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಎಲ್ಲಾ ಬಿಟ್ಟು ತಲೆ ಕೆರೆಕೊಳ್ಳುವಂತಹ ಪರಿಸ್ಥಿತಿಗೆ ಇವತ್ತು ಬಂದು ನಿಂತ್ಕೊಳ್ತಾ ಇದ್ದಾರೆ. ಕಾರಣ ಡಿ ಕೆ ಶಿವಕುಮಾರ್ ವ್ಯೂಹ ಭೇದ. ಈ ವ್ಯೂಹ ಭೇದ ಯಾವ ರೀತಿ ಇದೆ ಅಂದ್ರೆ, ಸಿದ್ದರಾಮಯ್ಯನವರ ತಂಡವನ್ನೇ ಛಿದ್ರಗೊಳಿಸೋದು. ಈಗ ಮುಖ್ಯ ಟಾರ್ಗೆಟ್ ಮಾಡಿರೋದು ಜಮೀರ್ ಅಹಮದ್ ಖಾನ್ನ. ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳಿ ಹೈಕಮಾಂಡ್ ನಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿದ್ದಾರೆ ಈ ಜಮೀರ್ ಅಹಮದ್ ಖಾನ್ ಮೇಲೆ. ಸಿದ್ದರಾಮಯ್ಯನ ಆಪ್ತ ಜಮೀರ್ ಅಹಮದ್ ಖಾನ್ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ದಂಗೆ ಹೈಕಮಾಂಡ್ ನೇರವಾಗಿ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿದೆ. ಸಿದ್ದರಾಮಯ್ಯನವರು ಕೂಡ ಜಮೀರ್ ಅಹಮದ್ ಖಾನ್ ಅವರನ್ನ ಕರೆಸಿ ಕೋಪಗೊಂಡು, ನೀನೇ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ನ ಹೈಕಮಾಂಡ್ ದೆಹಲಿಗೆ ಹೋಗಿ ಭೇಟಿಯಾಗಬಾ ಅಂತ ಸಿದ್ದರಾಮಯ್ಯನವರು ಗರಂ ಆಗುವಂತಹ ರೀತಿಯಲ್ಲಿ ಇವರಿವರ ಮಧ್ಯೆನೆ ಚಕ್ರ ವ್ಯೂಹವನ್ನ ಭೇದಿಸಿ ಇವರಿವರ ಆಪ್ತತೆಯನ್ನೇ ಕಡೆಗೊಳಿಸಿ ತನ್ನ ಸಿಎಂ ಸ್ಥಾನದ ಗದ್ದುಗೆಯನ್ನ ಏರ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅಭಿಮನ್ಯುವ ವ್ಯೂಹವನ್ನ ಭೇದಿಸ್ತಾ ಇರೋದು. ಹೇಗೆ ಅನ್ನೋದನ್ನ ನಿಮ್ ಮುಂದೆ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. ಜಮೀರ್ ಅಹಮದ್ ಖಾನ್ ಮೇಲೆ ಕೊಟ್ಟಿರುವಂತಹ ಒಂದು ಕಂಪ್ಲೇಂಟ್ ಏನಪ್ಪಾ ಅದು ಅಂದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಕಾಂಗ್ರೆಸ್ ಪಕ್ಷದ ವಿರೋಧ ಚಟುವಟಿಕೆಯಲ್ಲಿ ಜಮೀರ್ ಅಹಮದ್ ಖಾನ್ ಗುರುತಿಸಿಕೊಂಡಿದ್ದಾರೆ ಅಂತ. ಅಂದ್ರೆ ಬಾಗಲಕೋಟೆ, ದಾವಣಗೆರೆ ಎರಡರಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಟಿಕೆಟ್ ಕೇಳಿದ್ರಂತೆ. ಮುಸಲ್ಮಾನ್ ಬಾಂಧವರಿಗೆ 7 ಮುಸಲ್ಮಾನ್ ಬಾಂಧವರ ಹೆಸರನ್ನ ಇಟ್ಟು, ಇವರಲ್ಲಿ ಯಾರಿಗೆ ಬೇಕಾದ್ರೂ ನೀವು ಟಿಕೆಟ್ ಕೊಡಿ, ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ಗೆಲ್ಲಿಸ್ಕೊಂಡು ಬರ್ದೇ ಇದ್ರೆ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ನೇರವಾಗಿ ಅವರು ಟಿಕೆಟ್ ಕೇಳಿದ್ರಂತೆ. ಜಮೀರ್ ಅಹಮದ್ ಖಾನ್ ನನ್ನ ಸಮುದಾಯದಕ್ಕೆ ಕೊಡ್ಬೇಕು ಅಂದ್ರೆ, ಮುಸ್ಲಿಂ ಸಮುದಾಯದಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಕೇಳಿದ್ರಂತೆ. ಟಿಕೆಟ್ ಕೊಡ್ಲಿಲ್ಲ. ಯಾಕಂದ್ರೆ ಶಾಮನೂರು ಮಗನಿಗೆ ಸಮರ್ಥನಿಗೆ ಕೊಡ್ಬೇಕಾಯ್ತು. ಈ ಕಡೆ ಬಾಗಲಕೋಟೆಯಲ್ಲಿ ಇನ್ನೊಬ್ರಿಗೆ ಕೊಟ್ರು. ಸೊ ಹಿಂಗಾಗಿ ಏನಾಯ್ತು ಅಂತಂದ್ರೆ, ಈ ಒಂದು ವಿಚಾರವನ್ನ ಇಟ್ಕೊಂಡು ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಪಕ್ಷದ ಒಂದು ಮುಸಲ್ಮಾನ್ ಸಮುದಾಯವಿರುವಂತಹ ದೊಡ್ಡ 2 ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರಕ್ಕೆ ಬರಲಿಲ್ಲ. ಜಮೀರ್ ಅಹಮದ್ ಖಾನ್ ತನ್ನ ಸಮುದಾಯಕ್ಕೆ ಟಿಕೆಟ್ ಕೊಡ್ಲಿಲ್ಲ ಅಂತ, ಸಮುದಾಯಕ್ಕೆ ತನ್ನ ಟಿಕೆಟ್ ಸಿಗ್ಲಿಲ್ಲ ಅಂತ ಜಮೀರ್ ಅಹಮದ್ ಖಾನ್ ಪ್ರಚಾರ ಮಾಡಿಲ್ಲ ಅನ್ನುವಂತಹ ಒಂದು ವ್ಯೂಹವನ್ನು ರಚಿಸಿ ಡಿ ಕೆ ಶಿವಕುಮಾರ್ ಈಗ ಜಮೀರ್ ಅಹಮದ್ ಖಾನ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಪುಕ್ ಮಾಡ್ತಿರೋ ರೀತಿ, ಪುಕ್ ಅಂದ್ರೆ ಏನು, ಫ್ರೆಶ್ ಮಾಡ್ತಿರೋ ರೀತಿ ಈಗ ಶುರು ಮಾಡಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನ ಆಪ್ತನ ವಲಯದಲ್ಲಿ ಗುರುತಿಸಿಕೊಂಡಂತ ಜಮೀರ್ ಅಹಮದ್ ಖಾನ್ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರೂ ಸಹ ವಿಲಿ ಒದ್ದಾಡುವಂತ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ. ಇನ್ನು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ನೇರವಾಗಿ ಕರೆ ಮಾಡಿ ಸಿದ್ದರಾಮಯ್ಯನವ್ರಿಗೆ ಮಾತನಾಡ್ತಾ ಇದಾರಂತೆ. ಎಂತ ಆಪ್ತ ನಿಮ್ಮ ಆಪ್ತ, ಎಂತ ಆಪ್ತತೆ ಇರೋದು, ಅಲ್ಲಿ ಪ್ರಚಾರ ಮಾಡಿಲ್ಲ, ಮತ್ತೆ ಉದ್ದಟತನದ ಮಾತುಗಳನ್ನು ಆಡಿದಾರಂತೆ. ಸೊ ಇದೆಲ್ಲ ಉತ್ತಮನ ಪಕ್ಷದಲ್ಲಿ, ಯಾಕೆ ಜಮೀರ್ ಅಹಮದ್ ಖಾನ್ ಈ ರೀತಿ ಮಾಡ್ತಾ ಇದ್ದಾನೆ ನಿಮ್ಮ ಆಪ್ತ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಅವರು ಕರೆ ಮಾಡಿ ಉಗಿತಾ ಇದ್ದಾರಂತೆ. ರಿಪೋರ್ಟ್ಸ್ ಬಂದಿದೆ ಅದು ಕೂಡ. ಆಗ ಜಮೀರ್ ಅಹಮದ್ ಖಾನ್ ಮೊನ್ನೆನೆ ಹೋಗಿ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ. ಆ ಟೈಮ್ನಲ್ಲಿ ಕೋಪಗೊಂಡೆ ಸಿದ್ದರಾಮಯ್ಯನವ್ರು ಹೇಳಿದಾರಂತೆ, ಜಮೀರ್ ಅಹಮದ್ ಖಾನ್ ನೀನೇ ಹೋಗಿ ಜಮಾಯಿಸಬೇಕು, ನೀನೇ ಹೋಗಿ ಕಾಂಗ್ರೆಸ್ ಪಕ್ಷವನ್ನ ತನ್ನಗೊಳಿಸಬೇಕು, ಕ್ಷಮೆ ಯಾಚಿಸಬೇಕು, ಇಲ್ಲ ನೀನು ಯಾವ ಕಾರಣಕ್ಕೆ ಪ್ರಚಾರ ಮಾಡಿಲ್ಲ ಅದನ್ನ ತಿಳಿಸಿ ಅವರಿಗೆ ಕ್ಷಮೆಯನ್ನ ಯಾಚಿಸಿ ಬಾ ಅಂತ ಹೇಳಿ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಹೇಳಿದಾರಂತೆ. ಸೊ ಇದು ಈ ಒಂದು ಲೆಕ್ಕಾಚಾರ. ಆದ್ರೆ ಡಿ ಕೆ ಶಿವಕುಮಾರ್ ಇನ್ನೂ ಭೇದಿಸ್ತಾ ಇದ್ದಾರಲ್ಲ ಈ ವ್ಯೂಹದಲ್ಲಿ, ಇನ್ನು ಎಷ್ಟು ಜನ ಈ ವ್ಯೂಹದಲ್ಲಿ ಸಿಕ್ಕಾಕೊಂಡು ಸಿದ್ದರಾಮಯ್ಯನವರ ಆಪ್ತತೆಯಿಂದ ಹೊರಗಡೆ ಬರ್ತಾರೋ ಗೊತ್ತಿಲ್ಲ. ಈಗ ಸಿದ್ದರಾಮಯ್ಯನವರಲ್ಲೂ ಕೂಡ ಸಿಟ್ಟು, ಜಮೀರ್ ಅಹಮದ್ ಖಾನ್ಗೂ ಕೂಡ ಸಿಟ್ಟು. ಕಾರಣ ಏನು? ಡಿ ಕೆ ಶಿವಕುಮಾರ್ ಹೂಡಿರುವ ವ್ಯೂಹದಲ್ಲಿ ಏನಿದೆ ಗೊತ್ತಾ? ಜಮೀರ್ ಅಹಮದ್ ಖಾನ್ಗೆ ತನ್ನ ಸಮುದಾಯಕ್ಕೆ ಟಿಕೆಟ್ ಕುಡಿಸ್ಲಿಲ್ಲ ಸಿದ್ದರಾಮಯ್ಯ ಅನ್ನುವಂತ ಸೇಡು ಸಿದ್ದರಾಮಯ್ಯನವ್ರ ಮೇಲೆ ಜಮೀರ್ ಅಹಮದ್ ಖಾನ್ದು. ಇನ್ನು ನಾನು ಟಿಕೆಟ್ ಕೊಡಿಸ್ಲಿಲ್ಲ ಅಂತ ಅಲ್ಲಿ ಬಂದು ಪ್ರಚಾರ ಮಾಡಲಿಲ್ಲ ಜಮೀರ್ ಅಹಮದ್ ಖಾನ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ವ್ಯೂಹದಲ್ಲಿ ಸಿಲುಕಿ ಬಿದ್ದಿರೋ ಸಿದ್ದರಾಮಯ್ಯನವರಿಗೆ ಸಿಟ್ಟು. ಇವರಿವರ ಮಧ್ಯೆನೆ ತಂದಿಟ್ಟು ಡಿ ಕೆ ಶಿವಕುಮಾರ್ ಪೀಠವನ್ನ ಏರ್ಲಿಕ್ಕೆ ಅಂದ್ರೆ 2028ರ ಸಿಎಂ ಪೀಠಾಧೀಶನಾಗ್ಲಿಕ್ಕೆ ಈ ರೀತಿ ಕುತೂಹಲಕಾರಿ ವಿಚಾರಗಳಲ್ಲಿ ವ್ಯೂಹವನ್ನ ಮೂಡಿಸ್ತಾ ಇರೋದು, ವ್ಯೂಹವನ್ನ ಭೇದಿಸ್ತಾ ಇರೋದು. ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಹುಟ್ಕೊಂಡಿರುವಂತಹ ಈ ವ್ಯೂಹ
ಕೊನೆಗೆ ಸಿಎಂ ಸ್ಥಾನವನ್ನ ಗಿಟ್ಟಿಸಿಕೊಂಡೇನೆ ಹಿಂಸರಿಯೋದು ಅನ್ನುವ ನಿಟ್ಟಿನಲ್ಲಿ ಬಂದಿದೆ. ಇನ್ನು 30 ಶಾಸಕರನ್ನ ತೆಗೆದುಕೊಂಡು ಹೋಗಿರ್ತಕ್ಕಂತಹ ದೆಹಲಿಗೆ ತೆರಳಿದಂತಹ ಒಂದು ವೈಶಿಷ್ಟ್ಯತೆ ಕೂಡ ಕಾಂಗ್ರೆಸ್ನಲ್ಲಿದೆ. ಅಲ್ಲಿ ಡಿ ಕೆ ಶಿವಕುಮಾರ್ ಬಣನೇ ಹೋಗಿದ್ದು, ಸಿದ್ದರಾಮಯ್ಯನವರ ಬಣ ಹೋಗಿಲ್ಲ, ಡಿ ಕೆ ಶಿವಕುಮಾರ್ ಅವರ ಬಣ, 30 ಶಾಸಕರ ಬಣ. ಸೊ ದೆಹಲಿಗೆ ಹೋಗಿತ್ತು. ನಮಗೆ ಸಚಿವ ಸ್ಥಾನ ಕೊಡಿ ಅಂತಲ್ಲ, ಅಥವಾ ನಮಗೆ ಮಂತ್ರಿ ಸ್ಥಾನ ಕೊಡಿ ಅಂತಲ್ಲ, ಅದು ಊಹಾಪೋಹ ಎಬ್ಸಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಪವರ್ ಶಕ್ತಿಯನ್ನ ತೋರಿಸಲಿಕ್ಕೆ ಹೈಕಮಾಂಡ್ ಹೋಗಿ ತೆರಳಿತ್ತು 30 ಶಾಸಕರ ದಂಡು. ಇವತ್ತಲ್ಲ ನಾಳೆ ಸಿದ್ದರಾಮಯ್ಯನವರನ್ನ ಒಂಟಿಯಾಗಿ ನಿಲ್ಲಿಸುವಂತಹ ಲೆಕ್ಕಾಚಾರವನ್ನ ಡಿ ಕೆ ಶಿವಕುಮಾರ್ ಹಾಕೊಂಡಿದ್ದಾರೆ. ಅಭಿಮನ್ಯುವ ವ್ಯೂಹವನ್ನ ಭೇದಿಸಿ ಮುಂದೆ ಸಾಗ್ತಾ ಇದ್ದಾರೆ. ಇನ್ನು ಅಭಿಮನ್ಯು ವ್ಯೂಹವನ್ನ ಭೇದಿಸ್ತಾ ಇರುವಂತ ಡಿ ಕೆ ಶಿವಕುಮಾರ್ ಒಂದು ಈ ಬಾಣವನ್ನ ಮುರಿಲಿಕ್ಕೆ ಅಂತ ಸಿದ್ದರಾಮಯ್ಯನವರು ಭೇದಿಸ್ತಾ ಇರುವಂತಹ ಒಂದು ಬಾಣ ಯಾವುದಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ. ಬಲಶಕ್ತಿಯನ್ನ ತುಂಬುವಂತ ಸತೀಶ್ ಜಾರಕಿಹೊಳಿಗೆ ಸೂಚನೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಯಾವಾಗ ಯಾವ ರಣತಂತ್ರವನ್ನ ಮಾಡ್ತಾರೆ ಹೇಳಿಕೆ ಆಗುದಿಲ್ಲ. ಯಾಕಂದ್ರೆ 30 ಶಾಸಕರ ಬೆಂಬಲವಿರ್ತಕ್ಕಂತ ಡಿ ಕೆ ಶಿವಕುಮಾರ್ ವ್ಯೂಹವನ್ನ ಭೇದಿಸಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಪಕ್ಷದ ಸಿಎಂ ಆಗಲೇಬೇಕು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು, ನವೆಂಬರ್ನಲ್ಲಿ ಸಿಗಬೇಕಿದ್ದ ಸಿಎಂ ಸ್ಥಾನ ಈಗ ಎಷ್ಟೋ ತಿಂಗಳುಗಳ ಕಾಲ ಮುಂದೆ ಬಂತು, ಇನ್ನೂ ಸಿಎಂ ಆಗಲಿಲ್ಲ. 2028 ಇನ್ನೇನು ಬೆಳಗ್ಗೆ ಎದ್ರೆ ಬರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇರಬೇಕಾದ್ರೂ ಇನ್ನೂ ಕೂಡ ಸಿಎಂ ಕೊಡ್ತಾ ಇಲ್ಲ. ಇನ್ನು ಯಾವಾಗ ನನ್ನ ಮುಖ್ಯಮಂತ್ರಿ ಮಾಡ್ತೀರಪ್ಪ ಅಂತ ಕೇಳಿ 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 ಡಿ ಕೆ ಶಿವಕುಮಾರ್ ಬೇಸತ್ತು ಇದು ಹೀಗಾದ್ರೆ ಸರಿ ಹೋಗಲ್ಲ, ಇಲ್ಲಿ ವ್ಯೂಹಗಳನ್ನ ಭೇದಿಸಬೇಕು ಅಂತ ಡಿ ಕೆ ಶಿವಕುಮಾರ್ ತನ್ನ ಚಾಣಾಕ್ಷತನೆಯ ಬಾಣಗಳನ್ನ ಬಿಡ್ತಾ ಇದೆ ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್. ಆದ್ರೆ ಸಿದ್ದರಾಮಯ್ಯನ ಆಪ್ತರದ ವಲಯವನ್ನೇ ಛಿದ್ರಗೊಳಿಸಲಿಕ್ಕೆ ಬಿಡ್ತಾ ಇರುವಂತಹ ಸಹಸ್ರ ಬಾಣಗಳಲ್ಲಿ ಈ ಬಾಣಗಳನ್ನ ತಡೆದು ಎದುರು ಹಾಕಿಕೊಂಡು ನಿಲ್ಲುವಂತಹ ಒಂದು ಬಾಣ ಸಿದ್ದರಾಮಯ್ಯನವ್ರ ಕಡೆ ಇದೆ, ಅದು ಸತೀಶ್ ಜಾರಕಿಹೊಳಿ. ಆದ್ರೆ ಆ ಸತೀಶ್ ಜಾರಕಿಹೊಳಿ ಬಾಣವನ್ನು ಕೂಡ ಬಿಗ್ ಫೈಟ್ ಕೊಡುವಂತಹ ವ್ಯೂಹವನ್ನು ಭೇದಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಒಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಕಡೆ ಇನ್ನೇನಪ್ಪ ಅನ್ನುವ ಲೆಕ್ಕಕ್ಕೆ ಬಂದು ನಿಂತ್ಕೊಂಡಿದೆ. ಡಿ ಕೆ ಶಿವಕುಮಾರ್ಗೆ ಸಮಜಾಯಿಸಿ ಸಾಂತ್ವನ ಹೇಳಿ ಸುಮ್ಮನೆ ಇರು ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಕೇಳ್ತಾ ಇಲ್ಲ. ಹೇಗಾದ್ರೂ ಮಾಡಿ ನಾನು ಏರ್ಲೇಬೇಕು, ಸಿಎಂ ಪಟ್ಟ ಪಡಿಕೊಳ್ಳಲೇಬೇಕು, ಇದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಸಿದ್ದರಾಮಯ್ಯ ಅಂತೂ ತಲೆ ಕೆರ್ಕೊಂಡು ಏನಪ್ಪ ಇವನು ಡಿ ಕೆ ಶಿವಕುಮಾರ್ ಮಾಡ್ತಿರೋದು ಅನ್ನೋ ಮಟ್ಟಕ್ಕೆ ಬಂದು ನಿಂತ್ಕೋಬೇಕಾಗಿದೆ. ನೋಡಿ, 30 ಶಾಸಕರ ಬೆಂಬಲ ಹೋಗಿದ್ದು ಎಲ್ಲಿ ಯಾವಾಗ? 30 ಶಾಸಕರ ಬೆಂಬಲ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವರ ಬೆಂಬಲವಾಗಿಯೇ ಹೊರತು ಅವರಿಗೆ ಸಚಿವ ಸ್ಥಾನ ಕೊಡಿ ಅಥವಾ ನಮಗೆ ಮಂತ್ರಿಗಿರಿ ಸ್ಥಾನ ಕೊಡಿ ಅಂತ 30 ಶಾಸಕರು ಹೋಗ್ಲಿಲ್ಲ. ಅದನ್ನ ಊಹಾಪೋಹವಾಗಿ ಹೇಳ್ತಾ ಇರುವಂತ ಪಕ್ಷದ ಒಂದಿಷ್ಟು ವರಿಷ್ಠರು. ಆದ್ರೆ ಅದು ನಿಜ ಅಲ್ಲ. ನಿಜಾಂಶ ಬಂದಿರುವಂತಹ ರಿಪೋರ್ಟ್ಸ್ ಹೇಳ್ತಾ ಇದೆ ಅದು ಡಿ ಕೆ ಶಿವಕುಮಾರ್ ಅವರ ಬಣ ಅಂತ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು. ಈ ಕಡೆ ಜಮೀರ್ ಅಹಮದ್ ಖಾನ್ ಅಂತೂ ಫುಲ್ ಮೈನಸ್ಗೆ ಬಂದ್ಬಿಟ್ರು ಹೈಕಮಾಂಡ್ ನ ವಿಚಾರದಲ್ಲಿ. ಯಾಕಂದ್ರೆ ಇನ್ನೇನೇ ಹೇಳ್ತೀನಿ ಅಂದ್ರೂ ಹೈಕಮಾಂಡ್ ತಿರುಗಿ ಉತ್ತರ ಕೊಡುತ್ತೆ. ಜಮೀರ್ ಅಹಮದ್ ಖಾನ್ ಸುಮ್ಮನೆ ಕೂತ್ಕೋಬೇಕಾಗತ್ತೆ. ಬಂದು ಪ್ರಚಾರ ಮಾಡ್ಲಿಲ್ವಲ್ಲ, 2 ಕ್ಷೇತ್ರಗಳಲ್ಲೂ ಟಿಕೆಟ್ ಕೊಡ್ಲಿಲ್ಲ ಅಂತ ಪಕ್ಷದ ವಿರೋಧಿ ಚಟುವಟಿಕೆಯನ್ನ ಮಾಡಿದ ಜಮೀರ್ ಅಹಮದ್ ಖಾನ್ ಅಂತ ಹೇಳಿ ಈಗ ಡಿ ಕೆ ಶಿವಕುಮಾರ್ ಕೆಂಡಾಮಂಡಲಕಾರಿ ಅಲ್ಲಿ ಹೋಗಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡಿಗೆ. ಯೋಚನೆ ಮಾಡಿ, ಇಷ್ಟೆಲ್ಲ ಇರಬೇಕಾದ್ರೆ ಇನ್ ಹೆಂಗೆ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಆಪ್ತರ ವಲಯದಲ್ಲಿ ಉಳಿಲಿಕ್ಕೆ ಸಾಧ್ಯ? ಇದು ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಟಿಕೆಟ್ ಕೊಡ್ಲಿಲ್ಲ ಸಿದ್ದರಾಮಯ್ಯ, ಇಸ್ಕೊಡ್ಲಿಲ್ಲ ಅನ್ನೋದು ಒಂದ್ ಕಡೆ ಜಮೀರ್ ಅಹಮದ್ ಖಾನ್ಗೆ, ಇನ್ನೊಂದ್ ಕಡೆ ಇವನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ನನಗೆ ಪ್ರಚಾರಕ್ಕೆ ಬರ್ಲಿಲ್ವಲ್ಲಪ್ಪ ಅಂತ ಸಿದ್ದರಾಮಯ್ಯನವರ ತಲೆಯಲ್ಲಿ. ಇವರಿಬ್ಬರ ಅಷ್ಟೇ ಅಲ್ಲ, ಇನ್ನೂ ಕೆಲವು ಶಾಸಕರ ಜೊತೆಗೆ ಸಿದ್ದರಾಮಯ್ಯನವರ ವೈಮನಸ್ತಾಪ ಉಂಟಾಗಿದೆ ಆಪ್ತರ ವಲಯದಲ್ಲೇ ಎಂದು ಕೇಳಿ ಬರ್ತಾ ಇದೆ. ಈ ರೀತಿ ಆದ್ರೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಭಾರಿ ಪ್ಲಸ್ ಪಾಯಿಂಟ್ ಕೂಡುತ್ತೆ, ಭಾರಿ ಪ್ಲಸ್ ಪಾಯಿಂಟ್. ಯಾವಾಗ ಹಿಂಗ ಆಗತ್ತೆ ಅಂತಾನೆ ಕಾಯ್ತಾ ಕೂತಿರುವಂತ ಡಿ ಕೆ ಶಿವಕುಮಾರ್ಗೆ ಬಾಯಿಗೆ ಬಂದು ಲಡ್ಡು ಬಿದ್ದಂಗಿರುತ್ತೆ. ಅದು ಈಗ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಆದ್ರೆ ಡಿ ಕೆ ಶಿವಕುಮಾರ್ ಹೂಡ್ತಾ ಇರುವಂತಹ ಪ್ರತಿಯೊಂದು ಚಾಣಾಕ್ಷತನದ ವ್ಯೂಹದಲ್ಲಿ ಸಿಲುಕಿ ಬಿದ್ರೆ ಸಿದ್ದರಾಮಯ್ಯ ನಿಜಕ್ಕೂ ಕೂಡ 5 ವರ್ಷ ಸಿಎಂ ಸ್ಥಾನವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುದಿಲ್ಲ.
ಸೊ ಅಷ್ಟು ವ್ಯೂಹದಲ್ಲಿ ಈಗ ಸಿದ್ದರಾಮಯ್ಯ ಬಿದ್ದಿರೋದು. ಎಷ್ಟೇ ಚಾಣಾಕ್ಷತನ, ವಕೀಲ್ಕಿ, ಭಾರಿ ಭಾರಿ ದೊಡ್ಡ ಮಟ್ಟದಲ್ಲಿ ಏನೇನೋ ತಲೆ ಇದ್ರೆ, ಬಜೆಟ್ ಮಂಡನೆ ಮಾಡುವಂತಹ ತಲೆ ಇದ್ರೆ, ಗಣಿತ ಲೆಕ್ಕಾಚಾರ ಚೆನ್ನಾಗಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಭೇದಿಸ್ತಾ ಇರುವಂತಹ ಈ ವ್ಯೂಹದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ಬಹಳಷ್ಟು ಹರಸಾಹಸವನ್ನು ಪಡಬೇಕಾಗುತ್ತೆ. ಸುಮಾರು 7-8 ಜನರ ವಲಯದ ಆಪ್ತರ ವಲಯದಿಂದ ದೂರ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಒಬ್ರು ಇಬ್ರು ಅಲ್ಲ, 8 ಶಾಸಕರನ್ನ ಸಿದ್ದರಾಮಯ್ಯನವರ ಆಪ್ತರ ವಲಯದಲ್ಲಿರ್ತಕ್ಕಂಥವರನ್ನೇ ಸೈಡ್ಗೆ ಸರಿಸಿಬಿಟ್ಟಿದ್ದಾರೆ. ಈಗ ವೈಮನಸ್ತಾಪಗಳು ಸಿದ್ದರಾಮಯ್ಯ ಮತ್ತು ಆ 7 ಶಾಸಕರ ಮಧ್ಯದಲ್ಲೇ ಹುಟ್ಟಾಕಿದ್ದಾರೆ ಡಿ.ಕೆ. ಶಿವಕುಮಾರ್. ನೋಡಿ, ಬಿಲಾ ಬಡದಾಡೋದು ಬೇರೆ, ಬಿಲ್ಕುಲ್ ಬಡದಾಡೋದು ಬೇರೆ. ಆದ್ರೆ ಇದೆಯಲ್ಲ, ಆಪ್ತರ ವಲಯದಲ್ಲೇ ತಂದಿಕ್ಕಿ ತನ್ನ ಬೇಳೆ ಬೇಯಿಸ್ಕೊಳ್ಳೋದು ಇದೆಯಲ್ಲ, ಅಷ್ಟು ಸುಲಭ ಅಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರೋದು ಅದನ್ನೇ. ಈಗ ಸಿದ್ದರಾಮಯ್ಯನವರ ಆಪ್ತರ ವಲಯದಲ್ಲಿ ಇರೋರು ಮಧ್ಯಾಹ್ನ ತುಪ್ಪ ಸುರಿದು ವಿಘ್ನ ಹಚ್ಚಿ ತಾನು ಬೇಳೆ ಬಯಸಿಕೊಳ್ಳುವಂತ ಎಲ್ಲಾ ತಯಾರಿ ವ್ಯೂಹವನ್ನ ರಚನೆ ಮಾಡಿಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಈ ವ್ಯೂಹದಲ್ಲಿ ಸಿದ್ದರಾಮಯ್ಯನವರು ಗೆಲ್ತಾರಾ ಅಥವಾ ಡಿ.ಕೆ. ಶಿವಕುಮಾರ್ಗೆ ಪಟ್ಟ ಅಭಿಷೇಕ, ಸಿಎಂ ಸ್ಥಾನ ಸಿಗುತ್ತಾ? ಕಂಪ್ಲೀಟ್ ಆಗಿ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ರಾಜಕೀಯ ವಿಡಿಯೋ ಒಂದಿಗೆ, ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.